ಹೇಳಿ ಅಂತ ಇವತ್ತು ರಾಜೀನಾಮೆ ಕೊಡ್ತಾರಂತ ಅಂದರೆ ಡಿ ಸಿ ಎಂ ಹೇಳಿದ್ದಾರೆ ನಾಗೇಂದ್ರ ಅವರ ತಲೆದ ಸರ್ ಏನೇ ವಿಷಯ ಆಗಲಿ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಸಾಕು ಸರ್. ನಮ್ಮ ಮನೆಯ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು. ಅದ್ರ ಬಗ್ಗೆ ಎಲ್ಲ ನಮಗೆ ಸರ್ಕಾರದ್ದು ರಾಜೀನಾಮೆ ಕೊಡೋದು ರಾಜಕೀಯ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಈಗ ರಾಜೀನಾಮೆ ಕೊಡ್ತಿದ್ದಾರೆ ಅಂದರೆ ಅವರಲ್ಲಿ ಇನ್ವಾಲ್ವ್ ಏನಾದ್ರು ಇದೆಯಾ ಅಂತ ಅನಿಸ್ತಾ ಇದೆ ನಿಮಗೆ? ಸರ್ ಅದೇ ಹೇಳ್ತೀನಲ್ಲ, ರಾಜಕೀಯದ ಬಗ್ಗೆ ನಮಗೇನು ಗೊತ್ತಾಗಲ್ಲ. ನಮಗೇನಂದರೆ ನಮ್ಮ ಮನೆಯವ್ರ ಆಫೀಸಲ್ಲಿ ಏನು ವಿಷಯ ನಡೀತು ಅದು ತನಿಖೆಯಿಂದ ಹೊರಗಡೆ ಬರಬೇಕು ಸರ್. ನಾನು ಅಷ್ಟೇ ಕೇಳ್ಕೊತಾ ಇರೋದು. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಸರ್. ನನಗೆ ಇದೊಂದೇ, ನಾನು ಅದು ತಪ್ಪಿದಷ್ಟು ಯಾರಾದರೂ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಅಷ್ಟೇ. ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಅವ್ರಿಗೆ ಕೈವಾಡ ಇದೆ ಅಂತ ಅನಿಸ್ತಿದೆಯಾ ಸರ್? ಅದೇ ನಾವು ನ್ಯೂಸ್ ನೋಡಿ ನಾವು ತಿಳ್ಕೊತಾ ಇರೋದು, ಬಟ್ ನಮಗೆ ಬೇರೆ ಯಾವುದೇ ಮಾಹಿತಿ ನಮಗೂ ಸಿಕ್ಕಿಲ್ಲ. ಹಂಗಾಗಿ ನಾವು ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ನಮ್ಗೆ ಒಟ್ಟು ತನಿಖೆ ಆಗಲಿ ಸರ್. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಸರ್, ಅಷ್ಟೇ ನಾವು ಕೇಳ್ತಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಿದ್ದಾರೆ, ಆಮೇಲೆ ಅವ್ರ ಎಜುಕೇಶನ್ ಅಂದ್ರೆ ಸರ್ಕಾರದೂ ಹೇಳ್ತಾ ಇದ್ದಾರೆ, ಬಿಜೆಪಿ ಒತ್ತಾಯ ಮಾಡ್ತಾರೆ, ರಾಜಭವನಕ್ಕೆ ಹೋಗಿದ್ದಾರೆ. ಅಷ್ಟೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ತನಿಖೆ ಇಷ್ಟು ದಿನ ಆಗೋಕ್ಕೆ ಕಾರಣ ಏನಾದ್ರು ರಾಜೀನಾಮೆ ಕೊಡದೇ ಇರೋದಕ್ಕೆ ಈ ಥರ ಆಯ್ತಾ, ಲೇಟ್ ಆಯ್ತಾ? ಅದು ನಂಗೆ ಅಷ್ಟು ಗೊತ್ತಿಲ್ಲ ಸರ್. ನಮಗೆ ನಾವು ಒಂದೇ ಅವತ್ತಿಂದನೂ ನಾನು ಅದನ್ನೇ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾವು ಕೇಳ್ಕೊತಾ ಇರೋದು ಸರ್. ಅದು ರಾಜಕೀಯದ್ದು ಸರ್. ಅವ್ರು ರಾಜೀನಾಮೆ ಕೊಡೋದು, ಅದ್ರೊಳಗಡೆ ತಪ್ಪಿದಷ್ಟು ಯಾರಿದ್ದಾರೆ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅದಾಗಿರ್ಬೋದು. ಇಲ್ಲ ಇದಿಲ್ಲದೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಈಗ ರಾಜೀನಾಮೆ ಯಾಕೆ ಕೊಡ್ತಾರೆ? ಅದೇ ಸರ್ ನಾವು ಕೇಳ್ತಾ ಇರೋದು. ನಾವು ಅಂದರೆ ತನಿಖೆ ಆಗಲಿ ಸರ್. ತನಿಖೆಯಿಂದ ಹೊರಗಡೆ ಬಂದೇ ಬರುತ್ತಲ್ವ ಸರ್ ಎಲ್ಲನೂ. ಈಗ SIT ಇಂದ CBIಗೆ ತನಿಖೆ ಹೋಗಿದೆ ಅಲ್ವಾ, ಆ ತನಿಖೆಯಿಂದ ಹೊರಗಡೆ ಬಂದರೆ ಯಾರು ತಪ್ಪಿತಸ್ಥರಿದ್ರೂ ಅವರಿಗೆ ಶಿಕ್ಷೆ ಆಗಲಿ ಸರ್. ನಮ್ಮನೆ ಸಾವಿಗೆ ನ್ಯಾಯ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಸರ್. ಈಗ ಇಷ್ಟು ದಿನ ಡಿಲೇ ಆಗಕ್ಕೆ ಏನು ರೀಸನ್ ಅಂತಾರೆ ನಿಮಗೆ? ಇಷ್ಟೊಂದು ವಾರಗಟ್ಟಲೆ ಆಯಿತು, ಇನ್ನೂ ಕೂಡ ಅದ್ರದ್ದು ಒಂದು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದೇ ಸರ್, ಅದು ಒಬ್ಬೊಬ್ರದ್ದು ಒಂದು ಪೇಪರಲ್ಲಿ, ಇವತ್ತು ಪೇಪರಲ್ಲಿ ಏನೋ ಬೇರೆ ಥರ ಬಂದಿದೆ, ಮೊನ್ನೆ ಪೇಪರಲ್ಲೂ ಬೇರೆ ಥರ ಬಂದಿದೆ. ಅದೇ ತನಿಖೆಯಿಂದನೇ ಹೊರಗಡೆ ಬರಬೇಕು ಸರ್. ತನಿಖೆಯಿಂದ ಬರಬೇಕು. ಆದರೆ ರಾಜ್ಯ ಸರ್ಕಾರ ಏನಾದ್ರು ಡಿಲೇ ಮಾಡೋದಕ್ಕೆ ಕಾರಣ ಆಗ್ತಿದೆ, ಯಾಕಂದರೆ ಇಷ್ಟು ದಿನ ಲೇಟ್ ಆಯ್ತಲ್ಲ. ಸೊ ತನಿಖೆಯಲ್ಲಿ ಏನಾದ್ರು ಕೈ ತಪ್ಪಿಸೋಂಥ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತಿದೆಯಾ ನಿಮ್ಗೆ? ಆ ಥರ ಅನ್ನಿಸ್ತಾ ಇದೆ ಸರ್. ಅದೇನೋ ನಿಜಾನೇ, ಬಟ್ ಆದರೆ ಅದೇ ನಮ್ಗೆ ಅದೇ ತನಿಖೆ ಆಗಬೇಕು, ಕ್ಲಿಯರಾಗಿ ತನಿಖೆ ಆಗಬೇಕು. ಅಂದರೆ ಅವರು ಏನು ತನಿಖೆಯಲ್ಲಿ ಏನು ಹೊರಗಡೆ ಬಿಡ್ತಾ ಇಲ್ಲಲ್ಲ ಏನಾದ್ರು ಅಂದರೆ ನಿಮ್ಗೆ ಅಂದರೂ ಏನಾದ್ರು ಹೇಳ್ತಿದ್ದಾರೆ? ಇಲ್ಲ ಸರ್, ನಮಗೆ ಯಾವುದೇ ಥರ ಇನ್ಫಾರ್ಮೇಷನ್ ನಮಗೂ ಗೊತ್ತಿಲ್ಲ. ನಾವು ಮೀಡಿಯಾ ಪೇಪರ್ ನೋಡ್ತಾರೆ ವಿಷಯ ಬಿಟ್ಟರೆ ನಮಗೆ ಯಾವುದೇ ರೀತಿ ಫೋನ್ ಕಾಲ್ ಆಗಲಿ ಬೇರೆ ರೀತಿ ಎಲ್ಲ ಏನೂ ಗೊತ್ತಾಗ್ತಿಲ್ಲ. ಯಾರೂ ನಮಗೆ ಮಾಹಿತಿನೂ ಹೇಳ್ತಾ ಇಲ್ಲ. SIT ಆಗಿರ್ಬೋದು, CBI ಯಾವ್ದಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ? ಇಲ್ಲ ಸರ್, ಮಾಡಿಲ್ಲ, ಯಾರೂ ಮಾಡಿಲ್ಲ ಸರ್. ಪೆನ್ ಡ್ರೈವ್ ಸಿಕ್ಕಿತ್ತು. ಹಾಂ ಸರ್. ಸೊ ಆ ಪೆನ್ ಡ್ರೈವ್ ನಿಮ್ಗೆ ಏನಾದ್ರು ಮತ್ತೆ ಏನಾದ್ರು ತಂದು ತೋರಿಸಿದ್ರು ಅದನ್ನು? ಇಲ್ಲ ಸರ್, ತೋರಿಸಿಲ್ಲ. ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ, ಅದರಲ್ಲಿ ಏನಿದೆಯೋ ಕೋರ್ಟಲ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅಷ್ಟೇ ಸರ್. ಈಗ ಅದರಲ್ಲಿ ಏನೋ ಚೇಂಜಸ್ ಮಾಡೋ ಸಾಧ್ಯತೆ ಇರ್ಬೋದಲ್ವಾ ಅವ್ರು ತೋರಿಸದೇ ಇದ್ರೆ ನಿಮಗೆ? ಅದೇ ಸರ್, ನಾವು ಅವತ್ತೇ ಕೇಳಿದ್ವಿ ಸರ್. ಕೊಟ್ಟಿದ್ದು ಮಾರನೇ ನಮ್ಗೆ ಪೆಂಡ್ರೋಲ್ ಏನಿದೆ ತೋರಿಸಿ ಅಂತ CIDಯಲ್ಲೂ ಕೇಳಿದ್ದೀವಿ. ಆದರೆ ಅವ್ರೇನಂದ್ರು, ಇಲ್ಲ ಅದು ಕೋರ್ಟ್ ಮುಖಾಂತರನೇ ಬರಬೇಕು, ಕೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ಕೋರ್ಟಲ್ಲೇ ಓಪನ್ ಆಗಿದ್ರೆ ಕೋರ್ಟ್ ಮುಖಾಂತರ ಏನಿದೆಯೋ ಅದು ನಿಮಗೆ ಗೊತ್ತಾಗುತ್ತೆ. ಅದನ್ನೇ ಕೇಳಿದ್ವಿ ಸರ್ ನಾವು. ಅವ್ರು ನಮ್ಗೆ ತೋರಿಸಿಲ್ಲ ಸರ್. ಇನ್ನು ಓಪನ್ ಮಾಡಿದರೆ ಅವತ್ತಿನ ಡೇಟ್ ಎಕ್ಸ್ಪೈರ್ಡ್ ಆಗುತ್ತೆ, ಕೋರ್ಟಲ್ಲಿ ಬಂದು ಇದು ಸಾಕ್ಷಿ ಬಂದು ಇನ್ವ್ಯಾಲಿಡ್ ಆಗುತ್ತೆ, ಹಂಗಾಗಿ ನಾವು ತೋರ್ಸಕ್ಕೆ ಬರಲ್ಲ ಅಂತ ಹೇಳಿದ್ರು ಸರ್ ಅವತ್ತು. ಈಗ ನಾಗೇಂದ್ರ ಅವರು ವಿಚಾರದಲ್ಲಿ CM ಕೂಡ ಮೌನ ಮುರಿದಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. DKC ಅವರು ಇವತ್ತು ಅಂದರೆ ಅವರು ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ತರೋ ವಿಚಾರನೂ ಹೌದು, ಯಾಕಂದರೆ ಇನ್ವಾಲ್ವ್ ಆಗಿದೆ ಅಂತ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾನೂ ಇರ್ಬೋದು. ಸೊ ಮುಂದೆ ಯಾವ ಥರ ಆಗ್ಬೋದು, ತನಿಖೆ ಯಾವ ಥರ ಆಗಬೇಕು ಅಂತ ನೀವು ಹೇಳ್ತೀರಾ? ಮತ್ತು ಈ ವಿಚಾರದಲ್ಲಿ ಸರ್ ಹೆಚ್ಚಿನ ತನಿಖೆ ಆಗಬೇಕು ಸರ್. ಇದು ಈಗ CBIಗೆ ಹಸ್ತಾಂತರ ಆಗಿರೋದ್ರಿಂದ ಹೆಚ್ಚಿನ ತನಿಖೆ ಹೊರಗಡೆ ಬರಬೇಕು. ಯಾಕಂದರೆ ಒಂದು ಅಮೌಂಟ್ ಸಣ್ಣ ಅಮೌಂಟ್ ಅಲ್ಲ ಸರ್. ಅಷ್ಟು ದೊಡ್ಡ ಅಮೌಂಟನ್ನು ನಮ್ಮನೆಯವ್ರು ಇದ್ರ ಮೇಲೆ ಅವ್ರ ಮೇಲೆ ಅಪವಾದ ಹೊರಿಸಿ ಆ ಥರ ಎಲ್ಲ ಮಾಡಿರುವಾಗ ನಮಗೆ ಹೆಚ್ಚಿನ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಈಗ ನಾಗೇಂದ್ರ ಅವರು ನೇರವಾಗಿ ಇಲ್ದಿದ್ರು ಇಂಡೈರೆಕ್ಟ್ ಆಗಿದ್ರೆ ಏನಂತ ಸರ್? ಅದೇ ಹೇಳ್ತೀನಲ್ಲ, ರಾಜಕೀಯದ್ದು ನನಗೆ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ತನಿಖೆ ಆಗಲಿ ಅಂತ ನಾವು ಕೇಳ್ತೀವಿ. ಮಿನಿಸ್ಟ್ರೇ ಆಗಿರಲಿ, ಯಾರೇ ಆಗಿರಲಿ ಸರ್, ಹೆಚ್ಚಿನ ತನಿಖೆ ಆಗಿ ತನಿಖೆ ಮುಖಾಂತರನೇ ಹೊರಗಡೆ ಬರಬೇಕು ಸರ್. CBI ತನಿಖೆ ಮುಖಾಂತರನೇ ಹೊರಗಡೆ ಬರಲಿ. ಈಗ SIT ಆಗಿದೆ, ಈಗೇನೋ CBIಗೆ ಹಸ್ತಾಂತರ ಮಾಡಿದಾರಂತೆ, ಅದ್ರ ತನಿಖೆ ಮುಖಾಂತರನೇ ಹೊರಗಡೆ ಬರಲಿ ಸರ್. ಅಂದರೆ
ಕೈವಾಡ ಏನಾದ್ರು ಮಾಡೋದಿರುತ್ತೆ, ಅದಕ್ಕಾಗಿ ರಾಜೀನಾಮೆ ಕೇಳ್ತಾ ಇದ್ದಾರೆ. ಪ್ರಭಾವ ಬೀರ್ತಾರೆ ಅಂತ ಬೀರತ್ತ ಅನ್ಸುತ್ತೆ, ಇದೆಯಾ? ಅದು ಗೊತ್ತಿಲ್ಲ ಸರ್, ನಮಗೂ ಯಾವುದೇ ವಿಷಯ ನಮಗೂ ಗೊತ್ತಿಲ್ಲ. ಒಂದೇ ನಿಮಿಷ, ಒಂದು ತೊಂದರೆ ಕೊಡೋದು ಬೇಡ. ಹೇಳಿ, ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಅದೇ ಅವರು ರಾಜೀನಾಮೆ ಕೊಟ್ಟಿದ್ರು ಸರ್, ನಮಗೆ ಹೆಚ್ಚಿನ ತನಿಖೆ ಆಗಬೇಕು. ಹೆಚ್ಚಿನ ತನಿಖೆ ಆಗಿ ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಪ್ರಕಾರ ಹೆಚ್ಚಿನ ತನಿಖೆ ಆಗಬೇಕು. ಯಾಕಂದರೆ ಈಗ ಒಂದೊಂದು ದಿನ ಒಂದೊಂದು ರೀತಿ ಪತ್ರಿಕೆಯಲ್ಲಿ ಬರ್ತಾ ಇದೆ, ನ್ಯೂಸಲ್ಲಿ ಬರ್ತಾ ಇದೆ. ಅದನ್ನೆಲ್ಲ ನೋಡ್ತಿರುವಾಗ ಇನ್ನೂ ಹೆಚ್ಚಿನ ತನಿಖೆ ಆಗಿ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈ ಬೆಳವಣಿಗೆ ನೋಡಿದ್ರೆ ಏನು ಅನ್ಸುತ್ತೆ? ರಾಜೀನಾಮೆ ಬೆಳವಣಿಗೆ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ರಾಜೀನಾಮೆ ಬೆಳವಣಿಗೆ ನೋಡ್ತಾ ಇದ್ರೆ ಸರ್, ಅವರು ತಪ್ಪಿತಸ್ಥರು ಅಂತ ನಮ್ಗೆ ಹೇಳಕ್ ಬರಲ್ಲ. ಯಾಕಂದ್ರೆ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆನೆ ಏನೊಂದು ಗೊತ್ತಾಗೋದು ಸರ್. ಅಲ್ಲಿವರೆಗೂ ನಾವು ಈ ಬೆಳವಣಿಗೆಯಿಂದ ತನಿಖೆ ಚೆನ್ನಾಗಿ ಹೋಗ್ತದೆ, ಖುಷಿ ಆಗ್ತದೆ. ಒಂದು ರೀತಿಯಲ್ಲಿ ಖುಷಿ ಆಗಿದ್ರು ಸರ್, ನಮಗೆ ದುಃಖ ಇದೆ ಸರ್, ತುಂಬಾನೇ ದುಃಖ ಇದೆ. ಯಾಕಂದ್ರೆ ಏನೇ ತನಿಖೆ ಆಗಿ ಸತ್ಯ ಹೊರಗಡೆ ಬಂದ್ರು ನಮ್ಮನೆಯವ್ರು ವಾಪಸ್ ಬರಲ್ಲ. ನಮ್ಗೆ ಆ ನೋವಿದೆ. ಯಾಕಂದ್ರೆ ಇಷ್ಟೊಂದು ಪ್ರೆಷರ್ ಹಾಕಿ ಅವ್ರ ಜೀವ ತೆಗ್ದಿದಿರ್ಬೇಕಾದ್ರೆ ನಮ್ಗೆ ಎಷ್ಟು ನೋವಿದೆ ಸರ್. ನಮ್ಗೆ ಅವ್ರು ತುಂಬಾ ದಿವಸದಿಂದ ನೋವು ತಿಂದಿದ್ದಾರೆ. ಅದನ್ನ ಹೊರಗಡೆ ಅವ್ರು ಹೇಳ್ಕೊಂಡು ಇಲ್ಲ. ಬಟ್ ಅದಷ್ಟೊಂದು ನೋವು ತಿಂದಿರುವಾಗ ನಮ್ಗೆ ಈಗ ಅನ್ನಿಸ್ತಾ ಇದೆ, ಅವ್ರು ಯಾಕೆ ಇಷ್ಟೊಂದು ಮೌನವಾಗಿದ್ರು ಅನ್ನೋದು ಈಗ ನಮ್ಗೆ ಅರ್ಥ ಆಗ್ತಿದೆ. ಆಫೀಸಲ್ಲಿ ಅಷ್ಟೊಂದು ಪ್ರೆಷರ್ ಏನೇ ಆಗಲಿ ಸರ್, ಈಗ ನಾವು ತುಂಬ ನೊಂದಿದ್ದೀವಿ. ಈಗ ನಮಗೆ ಜೀವನ ಆಧಾರಕ್ಕೂ ಯಾವುದೇ ದಾರಿ ಇಲ್ಲದೆ ನಾವು ಕೂತಿದ್ದೀವಿ. ಹಂಗಾಗಿ ಯಾರೇ ತಪ್ಪಿತಸ್ಥರಿದ್ರು ತನಿಖೆ ಆಗಿ ಅವರಿಗೆ ಶಿಕ್ಷೆ ಆಗಲಿ ಸರ್, ಹೆಚ್ಚಿನ ಶಿಕ್ಷೆ ಆಗಬೇಕು. ನಮ್ಮ ಮನೆ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಹೋರಾಟ ಯಾವ ರೀತಿ ಇರುತ್ತೆ ನಿಮ್ದು? ಆಗಿರ್ಬೋದು, ಮತ್ತೆ ಈ ಕಡೆ ನಿಮ್ಗೆ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಮತ್ತೆ ಪರಿಹಾರದ ವಿಚಾರ, ಇದ್ರ ಬಗ್ಗೆ ಏನು? ಪರಿಹಾರದ ವಿಚಾರ ಇನ್ನೂ ನಾವೇನು ಮಾತಾಡೇ ಇಲ್ಲ ಸರ್. ನಾವು ಅವರು ಸರ್ಕಾರನೂ ನಮ್ಗೇನು ಹೇಳ್ತೀವಿ ಅಂತನೂ ಹೇಳಿಲ್ಲ. ಅದೇ ಮುಂದಿಂದ ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಇನ್ನು ಅದರದ್ದೆಲ್ಲ ಮಾತಾಡ್ತಿದ್ದಾರೆ ಸರ್. ನಾವು ಮನೇಲಿ ಅದರದ್ದು ವಿಷಯ ಎಲ್ಲ ನನಗೇನು ಗೊತ್ತಿಲ್ಲ ಸರ್. ನಾನು ಈಗ ಅದನ್ನೇ ಕೇಳಿದೆ, ನಮಗೆ ಮುಂದಿನ ಜೀವನದ್ದೇನು ಅನ್ನೋದು ನನಗೂ ಕ್ವಶನ್ ಮಾರ್ಕ್ ಆಗಿದೆ. ಅದರದ್ದು ಮನೆಯಲ್ಲಿ ಮಾತಾಡ್ತಾರೆ ಸರ್. ಈಗ ಹೋರಾಟಗಳು ನಡೀತಾ ಇದೆ ನಿಮ್ಮ ಹಸ್ಬೆಂಡ್ ಅವ್ರ ಪರವಾಗಿ. ಹೌದು ಸರ್. ಈಗ ಒಬ್ರು ಕೆಳಗಿಳಿದಿದ್ದಾರೆ. ಇಳಿದಿರೋದ್ರಿಂದ ಏನಾದ್ರು ನಿಮಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ತನಿಖೆ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ ಸರ್, ತನಿಖೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಏನಂದರೆ ಸತ್ಯ ಹೊರಗಡೆ ಬರಲಿಲ್ಲ, ಇನ್ನು ಪೂರ್ತಿಯಾಗಿ ಸತ್ಯ ಹೊರಗಡೆ ಬರಲಿಲ್ಲ. ಆ ಸತ್ಯ ಪೂರ್ತಿ ಹೊರಗಡೆ ಬರಬೇಕು, ತನಿಖೆ ಮುಖಾಂತರ ಹೊರಗಡೆ ಬರಬೇಕು ಸರ್. ಅದನ್ನೇ ಕಾಯ್ತಾ ಇದ್ದೀವಿ ನಾವು. ಯಾಕಂದರೆ ಒಂದು ಜೀವ ಹುಡುಗಾಟದ ವಿಷಯ ಅಲ್ಲ ಸರ್. ಹಾಗಾಗಿ ಅದೇ ಅವ್ರು ಕಳ್ತನ ಮಾಡಿದರೆ ಇದು ಬೇರೆ ರೀತಿ. ನಿಷ್ಠಾವಂತ ಅಧಿಕಾರಿಯಾಗಿ ಆ ಥರ ಅಪವಾದ ಹೊತ್ತು ಜೀವ ಹೋಗ್ಬೇಕಾದ್ರೆ ಎಷ್ಟೊಂದು ನೋವಿದೆ ಸರ್ ನಮಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಈ ರಾಜೀನಾಮೆಯಿಂದ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ನಿಸ್ತಾ ಇದೆಯಾ ಮೇಲ್ನೋಟಕ್ಕೆ ನಿಮಗೆ? ಯಾರೋ ನಾಗೇಂದ್ರ ಅವರು, ಸಚಿವ ನಾಗೇಂದ್ರ ಅವ್ರ ರಾಜೀನಾಮೆಯಿಂದ ಮೇಲ್ನೋಟಕ್ಕೆ ನಿಮಗೆ ಅವರು ಇನ್ವಾಲ್ವ್ಮೆಂಟ್ ಇದೆ ಅನ್ನಿಸ್ತದೆ? ಯಾಕಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ರು ಯಾರೋ ಸಚಿವರ ಮೌಖಿಕ ಆದೇಶದ ಮೇರೆಗೆ. ಆ ಥರ ಮೌಖಿಕ ಆದೇಶದ ಮೇರೆಗೆ ಅಂತಾನೆ ಬರ್ತಿದ್ದಾರೆ ಸರ್, ನಾವು ಓದಿದ್ದೀವಿ. ಬಟ್ ಅವ್ರ ಹೆಸರೇನು ಮೆನ್ಷನ್ ಮಾಡಿಲ್ಲ. ಅವರು ಸಚಿವರ ಅಂತಾನೆ ಹೇಳಿದ್ದಾರೆ, ಮೆನ್ಷನ್ ಮಾಡಿಲ್ಲ. ಬಟ್ ನಮಗೆ ಈ ರಾಜಕೀಯದ್ದು ನಂಗೆ ಅಷ್ಟೇ ಗೊತ್ತಿಲ್ಲ ಸರ್. ನಾನು ಏನಿದ್ರು ಆಫೀಸ್ ಮನೆ ಅಷ್ಟೇ ಇದ್ದವ್ರು ನಾವು. ನಮಗೆ ರಾಜಕೀಯದೆಲ್ಲ ಗೊತ್ತಿಲ್ಲ. ಬಟ್ ಏನು ನಮ್ಮನೆ ಸಾವಿ ನ್ಯಾಯ ಸಿಕ್ಕಿದ್ರೆ ಸಾಕು, ತನಿಖೆಯಿಂದ ಹೊರಗೆ ಬಂದು ನ್ಯಾಯ ಸಿಕ್ಕಿದ್ರೆ ಸಾಕು. ಕೊಟ್ರಾ? ರಾಜೀನಾಮೆ ಕೊಟ್ಟಿದ್ದಾರೆ, ಈಗ ಸಿಎಂಗೆ ಸಲ್ಲಿಸಿದ್ದಾರೆ. ಹೇಳಿ ಸರ್. ಈಗ ರಾಜೀನಾಮೆ ಅವ್ರು ಕೊಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾವೇ ಈಗ ನೋಡ್ತಾ ಇದ್ದೀವಿ. ಏನೇ ಆಗಲಿ ಸರ್, ನ್ಯಾಯ ನಮಗೆ ಸಿಗಬೇಕು. ತನಿಖೆ ಒಳ್ಳೆ ರೀತಿಯಲ್ಲಿ, ತನಿಖೆ ಇನ್ನೂ ಉತ್ತಮ ರೀತಿಯಲ್ಲಿ ತನಿಖೆ ಆದಿ ಅದರಿಂದ ಸತ್ಯ ಹೊರಗಡೆ ಬಂದು ಯಾರೇ ತಪ್ಪಿತಸ್ಥರಿರೋ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಈಗ ನಿಷ್ಪಕ್ಷಪಾತವಾಗಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸರ್. ಈಗ ರಾಜೀನಾಮೆ ಕೊಟ್ಟಿರೋದು ನೋಡಿದ್ರೆ ಆ ಥರ ಅನಿಸುತ್ತೆ. ಈಗ ಅದೇ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ಅವ್ರದ್ದು ಕ್ಲಿಯರ್ ಆಗಿ ನಮಗೆ ಬೇಕು, ಏನು ತಪ್ಪು ಏನಾಗಿದೆ ಅನ್ನೋದು ಬೇಕು. ಅದೊಂದು ನಮ್ಮ ಮನೆ ಸಾವಿಗೆ ನ್ಯಾಯ ಬೇಕು ಸರ್. ಸರಿ ಸರ್. ಈ ಘಟನೆಯಿಂದ ನಿಮ್ಗೆ ಈಗ ಒಂಥರ ಸಮಾಧಾನ ಆಗ್ತಿದೆ ಅಂತ ಅನ್ಸುತ್ತೆ ತನಿಖೆ ವಿಚಾರದಲ್ಲಿ? ಸಮಾಧಾನ ಇದೆ ಸರ್, ಆದರೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತಿದ್ದು. ಒಬ್ಬರು ಇನ್ವಾಲ್ವ್ಮೆಂಟ್ ಇಂದ ಆಗಿರಲ್ಲ ಸರ್. ಬಂಧನ ಆಗಿದೆ. ಹಾಂ ಸರ್. ತನಿಖೆ ಚೆನ್ನಾಗಿ ಈಗ ಕರೆಕ್ಟಾಗಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆ ಸರ್. ಅದಕ್ಕೆ ಅದು ನೋಡ್ಬೇಕು ಸರ್, ಇನ್ನು ಹೆಚ್ಚಿನ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್.
ರಾಜೀನಾಮೆ ಕೊಟ್ಟರೆ ಅವ್ರೇನು ಸರ್ ನೆಕ್ಸ್ಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.